ಸ್ನೇಹಿತರೆ ನಮಸ್ಕಾರ. ಕಳೆದ 6-7 ತಿಂಗಳಿನಿಂದ ಇಡೀ ದೇಶದ ಗಮನವನ್ನು ಸೆಳೆದಿದ್ದಂತಹ, ಅದರಲ್ಲೂ ಕೂಡ ರಾಜ್ಯದಲ್ಲಿ ಭಾರಿ ಸಂಚಲನಕ್ಕೆ ಕಾರಣವಾಗಿದ್ದಂತಹ ರೇಣುಕಸ್ವಾಮಿ ಹತ್ಯೆ ಪ್ರಕರಣ ಈಗ ಮತ್ತಷ್ಟು ತಿರುವುಗಳನ್ನು ಪಡೆದುಕೊಂಡಿದೆ. ಕೊನೆಗೂ ಕೂಡ ರೇಣುಕಸ್ವಾಮಿಯ ಈ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಮಂದಿಗೆ ಹೈಕೋರ್ಟ್ ಡಿಸೆಂಬರ್ 14ನೇ ತಾರೀಕು ಜಾಮೀನನ್ನು ಮಂಜೂರು ಮಾಡಿದೆ. ಡಿಸೆಂಬರ್ 14ಕ್ಕೆ ಜಾಮೀನು ಮಂಜೂರು ಮಾಡಿದರೂ ಕೂಡ ಈಗಾಗಲೇ 3-4 ದಿನಗಳು ಕಳೆದರೂ ಕೂಡ ಇನ್ನೂ ಕೂಡ ಎಲ್ಲರೂ ಕೂಡ ಬಿಡುಗಡೆಯನ್ನು ಆಗುವಂತಹ ಅವಕಾಶ ಒದಗಿ ಬಂದಿಲ್ಲ. ದರ್ಶನ್ ಅವರು ಡಿಸೆಂಬರ್ 16ನೇ ತಾರೀಕು ಸೆಷನ್ಸ್ ಕೋರ್ಟ್ಗೆ ಹೋಗಿ ಆಸ್ಪತ್ರೆಯಿಂದ ನೇರವಾಗಿ ಕೋರ್ಟ್ಗೆ ಹೋಗಿ ಜಾಮೀನು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ. ಇದೀಗ ಮಂಗಳವಾರ ಇದೇ ಕೋರ್ಟ್ನಿಂದ ಈಗ ಜಾಮೀನು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿಕೊಂಡ ನಂತರ ಅಲ್ಲಿಂದ ಒಂದು ಆರ್ಡರನ್ನು ಪರಪ್ಪನಾಗ್ರಹಾರಕ್ಕೆ ತಲುಪಿಸಿ ಪರಪ್ಪನಾಗ್ರಹಾರದಲ್ಲಿ ಮಂಗಳವಾರ ಬಿಡುಗಡೆ ಮಾಡಿಸ್ಕೊಂಡಿದ್ದಾರೆ ಪವಿತ್ರ ಗೌಡ ಅವರನ್ನು. ಈಗ ಪವಿತ್ರ ಗೌಡ ಕೂಡ ಬೇಲ್ ಮೂಲಕ ಬಿಡುಗಡೆ ಆಗಿದ್ದಾರೆ. ಅಲ್ಲಿಗೆ ಎಲ್ಲರೂ ಕೂಡ ಈ ಪ್ರಕರಣದಲ್ಲಿದ್ದಂತಹ ಬಹುತೇಕ 7 ಮಂದಿಯೂ ಕೂಡ ಜಾಮೀನನ್ನು ಪಡೆದಿದ್ದರು. ಅದರಲ್ಲಿ 5 ಮಂದಿ ಬಿಡುಗಡೆ ಆದಂತಾಗುತ್ತೆ. ಬಟ್ ಇಲ್ಲಿ ಇಬ್ಬರಿಗೆ ಬೇಲ್ ಕೂಡ ಸಿಗೋದಿಲ್ಲ. ಇನ್ನೂ ಕೂಡ ಬೇಲ್ ಪ್ರಕ್ರಿಯೆ ಅಂದರೆ ಬೇಲ್ ಸಿಕ್ಕಿದೆ, ಬಟ್ ಬಿಡುಗಡೆ ಭಾಗ್ಯ ಇನ್ನೂ ಕೂಡ ಒದಗಿ ಬಂದಿಲ್ಲ. ಅದಕ್ಕೆ ಕಾರಣ ಇದೆ, ಅದೇನು ಹೇಳ್ತಾ ಹೋಗ್ತೀನಿ. ಜೊತೆಗೆ ಇಲ್ಲಿ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ, A1 ಆಗಿರುವಂಥ ಪ್ರಕರಣದ A1 ಆರೋಪಿಯಾಗಿರುವಂಥ ಪವಿತ್ರಗೆ ಶ್ಯೂರಿಟಿ ಕೊಟ್ಟವ್ರು ಯಾರು, ದರ್ಶನ್ಗೆ ಶ್ಯೂರಿಟಿ ಕೊಟ್ಟವ್ರು ಯಾರು, ಇದನ್ನು ಕೇಳಿದ್ರೆ ಬಹುಶಃ ನಿಮಗೆ ಇನ್ನಷ್ಟು ಆಶ್ಚರ್ಯ ಆಗುತ್ತೆ. ಅದನ್ನೇ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಲ್ಲಿ ರೇಣುಕಸ್ವಾಮಿ ಹತ್ಯೆ ಪ್ರಕರಣ ನಡೆದು ಬಹುಶಃ ಒಂದು 6-7 ತಿಂಗಳಾಯಿತು. ಇಷ್ಟು ಸಮಯ ಸುದೀರ್ಘವಾಗಿ ಒಬ್ಬ ಸೆಲೆಬ್ರಿಟಿ, ದರ್ಶನ್ ಅಂತ ಸೆಲೆಬ್ರಿಟಿ ಜೈಲಿನಲ್ಲಿ ಇದ್ದ ಅಂತ ಹೇಳಿದ್ರೆ ಅದನ್ನು ನಂಬೋಕ್ಕೆ ಸಾಧ್ಯವಿಲ್ಲ. ಈಗ ದರ್ಶನ್ ಕಳೆದ 1 ತಿಂಗಳಿನಿಂದ ಆಸ್ಪತ್ರೆಯಲ್ಲಿದ್ದಾರೆ. ಮಧ್ಯಂತರ ಜಾಮೀನನ್ನು ಪಡೆದು ಆಸ್ಪತ್ರೆಗೆ ಬಂದು ಆಸ್ಪತ್ರೆಯಲ್ಲಿದ್ದಾರೆ, ಟ್ರೀಟ್ಮೆಂಟನ್ನು ಪಡಿತಾ ಇದ್ದಾರೆ. ಈಗ ಡಿಸೆಂಬರ್ 14ನೇ ತಾರೀಕು ಯಾವಾಗ ಇವರಿಗೆ ರೆಗ್ಯುಲರ್ ಬೇಲ್ ಸಿಗುತ್ತೋ, ಹೈಕೋರ್ಟ್ನಿಂದ ರೆಗ್ಯುಲರ್ ಬೇಲ್ ಸಿಗುತ್ತೋ, ಅದಾದ ಬಳಿಕ ಪ್ರಕರಣ ಇನ್ನಷ್ಟು ಕಾವೇರಿ ಪಡುತ್ತೆ. ಜೊತೆಗೆ ಒಂದು ಕಡೆ ಪೊಲೀಸರು ಸುಪ್ರೀಂ ಕೋರ್ಟ್ನಲ್ಲಿ ಈ ಬೇಲನ್ನು ಕ್ಯಾನ್ಸಲ್ ಮಾಡಬೇಕು ಅನ್ನೋಂಥ ಅರ್ಜಿಯನ್ನು ಸಲ್ಲಿಸಬೇಕು ಅಂತೇಳಿ ತೀರ್ಮಾನಿಸಿದ್ದಾರೆ ಅಂತೇಳಿದೆ. ಬಟ್ ಅದು ಮೂರ್ಖತನದ ಪರಮಾವಧಿ ಅಂತೇಳಿ ವೈಯಕ್ತಿಕವಾಗಿ ನನಗನ್ನಿಸುತ್ತೆ. ಯಾಕಂತ ಹೇಳಿದ್ರೆ ಅವಶ್ಯಕತೆ ಇಲ್ಲ. ಆ್ಯಸ್ ಪರ್ ಲಾ ಲೀಗಲಲ್ಲಿ ಆಮೇಲೆ ಬೇಸಿಸಲ್ಲಿ ನೋಡ್ತಾ ಹೋದರೆ ಚಾರ್ಜ್ ಶೀಟ್ ಆಗಿದೆ, ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ ಆಗಿದೆ, ಆಮೇಲೆ ಎಂಕ್ವೈರಿ ಕೂಡ ಕಂಪ್ಲೀಟ್ ಆಗಿದೆ. ಇನ್ನೇನೇ ಆದರೂ ಕೂಡ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ನಡಿಬೇಕು, ಸಾಕ್ಷಿಗಳ ಒಂದಷ್ಟು ಆ ಕಡೆ ಈ ಕಡೆ ನೋಡುವಂಥದ್ದು ಇವೆಲ್ಲದೂ ಕೂಡ ಆಗಬೇಕು, ಅವೆಲ್ಲದೂ ಕೂಡ ತನಿಖೆಗಳು ನಡಿಬೇಕು. ಅದು ಬಿಟ್ಟರೆ ಬೇರೇನೂ ಕೂಡ ಬಾಕಿ ಇಲ್ಲ. ಇವರನ್ನು ಜೈಲಲ್ಲಿರಿಸಿ ಇವರಿಗೆ ವಿಚಾರಣೆಯನ್ನು ನಡೆಸೋದು ಇನ್ನೊಂದು ಮತ್ತೊಂದು ಅದು ಯಾವುದೂ ಕೂಡ ಅವಶ್ಯಕತೆಯೂ ಕೂಡ ಇಲ್ಲ. ಆಮೇಲೆ ನಮ್ಮ ಕಾನೂನಿನಲ್ಲಿ ಅಂತಹ ದೊಡ್ಡ ವಿಚಾರನೂ ಕೂಡ ಅಲ್ಲ ಇದು. ಯಾಕಂತ ಹೇಳಿದ್ರೆ ಈಗ ಬೇಲು ಕಂಪ್ಲೀಟಾಗಿ ಸಿಗಲೇಬಾರ್ದು ಅಥವಾ ಸಿಗೋದೇ ಇಲ್ಲ ಅನ್ನುವಂತಹ ಅತ್ಯಂತ ಕ್ರೂರತನದ ಪ್ರಕರಣ ಇದೇನಲ್ಲ, ಮತ್ತು ಅಂಥ ಸೆಕ್ಷನ್ಸ್ಗಳು ಕೂಡ ಇಲ್ಲ. ಬೇಲ್ ಸಿಗಲೇಬಾರ್ದು ಅನ್ನೋಂಥ ಸೆಕ್ಷನ್ಸ್ಗಳು ಇಲ್ಲ. ಹಾಗಾಗಿ ತುಂಬ ಎಚ್ಚರಿಕೆಯಿಂದನೇ ಇಲ್ಲಿ ಹ್ಯಾಂಡಲ್ ಮಾಡಿದ್ದಾರೆ ವಕೀಲರು. ಹಾಗಾಗಿ ಬೇಲನ್ನು ಪಡೆದಿದ್ದಾರೆ. ಪೊಲೀಸರು ಈಗ ಹೋಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ಡಿಮ್ಯಾಂಡ್ ಮಾಡಿದ್ರೂ ಕೂಡ ಏನು ಭಾರಿ ದೊಡ್ಡ ಸಕ್ಸಸ್ ಸಿಗುತ್ತೆ ಅಂತಲೂ ಕೂಡ ಹೇಳೋಕ್ಕೆ ಸಾಧ್ಯವಿಲ್ಲ. ಹೀಗಾಗಿಯೇ ದರ್ಶನ್ ಸ್ವಲ್ಪ ರಿಲೀಫಲ್ಲಿದ್ದಾರೆ. ಕೆಂಗೇರಿಯ BJS ಆಸ್ಪತ್ರೆಯಲ್ಲಿರುವಂಥ ದರ್ಶನ್ನು ಸೋಮವಾರ ನೇರವಾಗಿ 57ನೇ CCH ಕೋರ್ಟ್ಗೂ ಕೂಡ ಹೋಗ್ತಾರೆ. ಅಲ್ಲಿ ಹೋಗಿ ಜಾಮೀನು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತಾರೆ. ನಟ ದರ್ಶನ್ ಅವರಿಗೆ ಶ್ಯೂರಿಟಿ ಕೊಟ್ಟವರ ಬಗ್ಗೆ ನ್ಯಾಯಾಧೀಶರು ವಿಚಾರಣೆಯನ್ನು ಮಾಡಿದಾಗ ದರ್ಶನ್ಗೆ ಸಹೋದರ ದಿನಕರ್ ತೂಗುದೀಪ್ ಮತ್ತು ನಟ ಧನ್ವೀರ್ ಅವರು ಇಲ್ಲಿ ಶ್ಯೂರಿಟಿಯನ್ನು ಕೊಟ್ಟಿರುವಂಥ ವಿಚಾರ ಗೊತ್ತಾಗುತ್ತೆ. ಇದನ್ನೇ ಪರಿಗಣಿಸುವಂತೆಯೂ ಕೂಡ ನ್ಯಾಯಾಧೀಶರ ಬಳಿ ವಕೀಲರು ಮನವಿಯನ್ನು ಮಾಡ್ತಾರೆ. ಇನ್ನು ದರ್ಶನ್ ಮುಂದೆ ಇದೇ ಹತ್ಯೆ ಪ್ರಕರಣದ A1 ಆರೋಪಿಯಾಗಿರುವಂಥ ಪವಿತ್ರ ಗೌಡ ಶ್ಯೂರಿಟಿ ಪ್ರಕ್ರಿಯೆ ಕೂಡ ನಡೆದಿದೆ. ಪವಿತ್ರ ಗೌಡಗೆ ಒಬ್ಬ ಮಹಿಳೆ ಮತ್ತು ತಲಗಟ್ಟಪುರದ ಮನೀಶ್ ಅನ್ನುವಂತಹ ವ್ಯಕ್ತಿ ಶ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಚಾಮರಾಜಪೇಟೆ ಹಾಗೂ ತಲಗಟ್ಟಪುರ ಆಸ್ತಿ ಪತ್ರವನ್ನು ಹಿಡಿದು ಮನೀಶ್ ಎಂಬವರು ಪವಿತ್ರ ಗೌಡಗೆ ಶ್ಯೂರಿಟಿಯನ್ನು ಕೊಟ್ಟಿದ್ದಾರೆ ಅನ್ನೋದು ಇಂಟ್ರೆಸ್ಟಿಂಗ್ ವಿಚಾರ. ನಟ ದರ್ಶನ್ಗೆ 57ನೇ CCH ಕೋರ್ಟ್ನಲ್ಲಿ 1 ಲಕ್ಷ ರೂಪಾಯಿ ಬಾಂಡ್ ಹಾಗೂ 2 ಶ್ಯೂರಿಟಿಯನ್ನು ಕೊಟ್ಟಿದ್ದರೆ ಬಾಂಡ್ಗೆ ನಟ ದರ್ಶನ್ ಕೂಡ ಸಹಿಯನ್ನು ಹಾಕಿದ್ದಾರೆ. ಬಳಿಕ ನಟ ದರ್ಶನ್ ಜಾಮೀನು ಪ್ರಕ್ರಿಯೆಯನ್ನು ಮುಗಿಸಿಕೊಂಡು ವಾಪಸ್ ಆಸ್ಪತ್ರೆಗೆ ಹೋಗಿದ್ದಾರೆ. ಆಸ್ಪತ್ರೆಯಲ್ಲೂ ಕೂಡ ಡಿಸ್ಚಾರ್ಜ್ ಪ್ರಕ್ರಿಯೆಯನ್ನು ಮುಗಿಸಿದ ದರ್ಶನ್ ಚೆಕಪ್ಗಾಗಿ ಮುಂದಿನ ದಿನಗಳಲ್ಲಿ ಆಸ್ಪತ್ರೆಗೆ ಹೋಗುವ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳು ಕೇಳಿಬರ್ತಿತ್ತು. ಆದರೆ ಅದು ಸುಳ್ಳು ಅನ್ನೋದನ್ನು ನಿರೂಪಿಸಿದ್ದಾರೆ. ಯಾಕಂತ ಹೇಳಿದ್ರೆ ದರ್ಶನ್ಗೆ ಇನ್ನೂ ಕೂಡ ಟ್ರೀಟ್ಮೆಂಟ್ ಬಾಕಿ ಇರೋದ್ರಿಂದ ದರ್ಶನ್ ವಾಪಸ್ ಆಸ್ಪತ್ರೆಗೆ ಹೋಗಿದ್ದಾರೆ. ಡಿಸ್ಚಾರ್ಜ್ ಆಗಿಲ್ಲ ಅನ್ನೋದು ಗೊತ್ತಾಗಿದೆ. ಇದೀಗ ಎಲ್ಲ ಪ್ರಕ್ರಿಯೆಗಳು ಅಂದರೆ ಈ ಜಾಮೀನಿಗೆ ರಿಲೇಟೆಡ್ ಆಗಿ ಎಲ್ಲ ಪ್ರಕ್ರಿಯೆಗಳು ಕೂಡ ಮುಗಿದಿದೆ. ಇದು ಈಗ ದರ್ಶನ್ಗೆ ಒಂದು ರೀತಿಯಲ್ಲಿ ರಿಲೀಫ್ ಅಂತಲೇ ಹೇಳ್ಬೋದು. ಇನ್ನು 2ನೇ ವಿಚಾರ ಏನಂತ ಹೇಳಿದ್ರೆ ಪವಿತ್ರ ವಿಚಾರ. ಪವಿತ್ರಗೆ ಇಲ್ಲಿ ಸಿಕ್ಕಿರುವಂಥ ಶ್ಯೂರಿಟಿ ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್. ಇಲ್ಲಿ ಸುಮಾರು ಒಂದು 7 ತಿಂಗಳ ಜೈಲು ವಾಸವನ್ನು ಅನುಭವಿಸಿರುವಂತಹ ಪವಿತ್ರ ಜಾಮೀನಿಗಾಗಿ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಸೋತು ಸುಣ್ಣ ಆಗಿದ್ರು. ಹೊರಗಡೆ ಬರುವಂಥ ಕನಸನ್ನು ಇಟ್ಕೊಂಡಿದ್ದಂಥ ಪವಿತ್ರಗೆ ಆ ಕನಸೇ ಕಮರಿ ಹೋಗಿತ್ತು.
ಆದರೆ ಈಗ ಅಂತಿಮವಾಗಿ ಜಾಮೀನು ಕೂಡ ಸಿಕ್ಕ ಬಳಿಕ ಇಬ್ಬರು ವ್ಯಕ್ತಿಗಳು ಶ್ಯೂರಿಟಿಯನ್ನು ಕೊಡಬೇಕಾಗಿತ್ತು. ಆ ಕಾರಣಕ್ಕೆ ಪವಿತ್ರ ಗೌಡಗೆ ಶ್ಯೂರಿಟಿ ಯಾರು ಕೊಡ್ತಾರೆ ಅನ್ನುವಂಥ ಕುತೂಹಲನೂ ಕೂಡ ಇತ್ತು. ದರ್ಶನ್ ಕಡೆಯವರು ಯಾರಾದರೂ ಕೊಟ್ಬಿಡ್ತಾರಾ ಅಂತಲೂ ಕೂಡ ಇತ್ತು. ದರ್ಶನ್ ಕಡೆಯವರು ಕೊಟ್ಟಿದ್ದರೆ ವಿಜಯಲಕ್ಷ್ಮಿ ಮತ್ತೆ ಕಾಳಿಯ ರೂಪವನ್ನು ತಾಳುತ್ತಿದ್ರು ಅನ್ನೋದಲ್ಲಿ ಡೌಟೇ ಇಲ್ಲ. ಯಾಕಂತ ಹೇಳಿದ್ರೆ ಪವಿತ್ರ ಗೌಡ ಸದ್ಯಕ್ಕೆ ಖಳನಾಯಕಿ. ಹೀಗಾಗಿ ಈಕೆಗೆ ಯಾರು ಶ್ಯೂರಿಟಿಯನ್ನು ಕೊಡ್ತಾರೆ ಅನ್ನೋಂಥ ಪ್ರಶ್ನೆ ಇತ್ತು. ಅದಕ್ಕೆ ಈಗ ಉತ್ತರ ಸಿಕ್ಕಿದೆ. ಇಬ್ಬರು ಶ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಮನೀಶ್ ಅನ್ನುವಂತಹ ವ್ಯಕ್ತಿ ಪವಿತ್ರ ಗೌಡಗೆ ಶ್ಯೂರಿಟಿಯನ್ನು ಕೊಟ್ಟಂತಹ ಯುವಕ ತನ್ನ ಆಸ್ತಿ ಪತ್ರದ ದಾಖಲೆಯನ್ನು ಕೊಟ್ಟಿದ್ದಾನೆ. ಈ ಮೂಲಕ ಪವಿತ್ರ ಗೌಡ ಹೊರಗೆ ತರೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾನೆ. ಜೊತೆಗೆ ಒಬ್ಬ ಮಹಿಳೆಯು ಕೂಡ, ಅಂದರೆ ಅದು ಬಹುಶಃ ಪವಿತ್ರ ಗೌಡ ಸ್ನೇಹಿತೆ ಇರಬೇಕು, ಆಕೆಯು ಕೂಡ ಇಲ್ಲಿ ಶ್ಯೂರಿಟಿಯನ್ನು ಕೊಟ್ಟಿರುವಂಥದ್ದು ಸಹಜವಾಗಿ ಹೊರಗಡೆ ಬರೋದಕ್ಕೆ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು. ಮಂಗಳವಾರ ಪವಿತ್ರ ಗೌಡ ಈ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ. ಅಲ್ಲಿಗೆ ಒಂದು ಜೈಲು ವಾಸವನ್ನು ಅಂತ್ಯಗೊಳಿಸ್ಕೊಂಡಿದ್ದಾರೆ ಜಾಮೀನಿನ ಕಾರಣಕ್ಕೋಸ್ಕರ. ಇನ್ನು ಇಲ್ಲಿ ಪ್ರಮುಖವಾಗಿ ಇಲ್ಲಿ ಪವಿತ್ರ ಗೌಡ ಹೊರಗಡೆ ಬರೋದು, ದರ್ಶನ್ ಹೊರಗಡೆ ಬರೋದು, ಇವೆಲ್ಲದೂ ಕೂಡ ಒಂದು ಕಡೆ ಆದರೆ ಇಬ್ಬರಿಗೆ ಇನ್ನೂ ಕೂಡ ಶ್ಯೂರಿಟಿ ಸಿಕ್ಕಿಲ್ಲ ಅನ್ನೋದು ಅತ್ಯಂತ ದುರಂತ. ಹೌದು, ಕೋರ್ಟ್ನಲ್ಲಿ ಇಬ್ಬರು ಇನ್ನೂ ಕೂಡ ಶ್ಯೂರಿಟಿಯನ್ನು ಪಡೆದಿಲ್ಲ. ಹಾಗಾಗಿ ಇಲ್ಲಿ ಇಬ್ಬರು ಆರೋಪಿಗಳು ಬೇಲ್ ಸಿಕ್ಕಿದ್ರೂ ಕೂಡ ಬಿಡುಗಡೆ ಆಗುವಂತಹ ಸೌಭಾಗ್ಯವನ್ನೇ ಗಳಿಸಿಲ್ಲ. ಅದನ್ನು ಈಗ ದರ್ಶನ್ ಅವರ ಮುನ್ನಡೆಸಿ, ಅಂದರೆ ನಿಂತಿವಾಗ ಇಲ್ಲ ಇಮಿಡಿಯೇಟ್ಲಿ ಅವ್ರಿಗೂ ಕೂಡ ಶ್ಯೂರಿಟಿಯನ್ನು ಕೊಡಿಸಿ ಅವರು ಕೂಡ ಹೊರಗಡೆ ಕರ್ಕೊಂಬನ್ನಿ ಅಂತ ಸೂಚನೆಯನ್ನು ಕೊಟ್ಟು ಬಹುಶಃ ಅವರನ್ನು ಕೂಡ ಹೊರಗಡೆ ಕರ್ಕೊಂಬರುವಂಥ ಪ್ರಯತ್ನವನ್ನು ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈಗ ಪ್ರಮುಖವಾಗಿ ಏನು ದರ್ಶನ್ ಅವರ ಆಲೋಚನೆ ಏನು, ದರ್ಶನ್ ಅವರು ಯಾವ ರೀತಿ ಇವರನ್ನು ಕೂಡ ಈ ಇಬ್ಬರು ಆರೋಪಿಗಳನ್ನು ಕೂಡ ಹೊರಗಡೆ ಕರ್ಕೊಂಬರೋದಕ್ಕೆ, ಅಲ್ಲಿಗೆ 7 ಜನರಿಗೆ ಏನು ಜಾಮೀನು ಸಿಗುತ್ತಲ್ಲ ಆ 7 ಜನರು ಕೂಡ ಹೊರಗಡೆ ಬರುವಂಥ ಚಾನ್ಸಸ್ ಇನ್ನೊಂದು 2-3 ದಿನಗಳಲ್ಲಿ ಆಗಬಹುದು ದರ್ಶನ್ ಅವರು ಅದಕ್ಕೆ ಮನಸ್ಸು ಮಾಡಿದ್ರೆ. ಬಟ್ಟು ಅದು ಸ್ವಲ್ಪ ಕಷ್ಟನೇ. ಅನುಕುಮಾರ್ ಇರ್ಬೋದು, ಮತ್ತೊಬ್ಬ ಆರೋಪಿ ಇರ್ಬೋದು, ಇವರಿಬ್ಬರಿಗೂ ಕೂಡ ಸ್ವಲ್ಪ ಕ್ಲಿಷ್ಟಕರವಾಗಿ ಇದೆ. ಫೈನಾನ್ಷಿಯಲ್ ಕಂಡೀಷನ್ ಆಗಿದೆ. ಹಾಗಾಗಿ ಅದು ಸ್ವಲ್ಪ ಕ್ಲಿಷ್ಟಕರವಾಗಿದೆ. ಬಟ್ ಏನೋ ಒಂದು ಮಾಡ್ತೀನಿ ದರ್ಶನ್ ಅಂತ ಹೇಳಿದಾರಂತೆ. ಅವನು ವಾಪಸ್ ಹೊರ ಕರ್ಕೊಂಬನ್ನಿ ಅಂತಲೂ ಕೂಡ, ಬಿಡೋದು ಬೇಡ ಅಂತೇಳಿ. ಇದಿಷ್ಟು ಒಂದು ಕಡೆ ಆದರೆ ದರ್ಶನ್ ಮುಂದೆ ಏನು ಮಾಡ್ತಾರೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಒಂದು ಸರ್ಜರಿ ಮಾಡಿಸ್ಕೊಳ್ತಾರಾ ಇಲ್ವಾ, ಗಿಟ್ಟಿಂಗು ಅದು ಕೂಡ ಪ್ರಶ್ನೆಗಳಿದ್ದಾವೆ. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಮುಂದಿನ ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.